ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಆಫ್ಟರ್ ಲಾಂಗ್ ಟೈಮ್. ತುಂಬ ದಿನ ಆಗೋಗಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು. ಯಾವುದೂ ವೀಡಿಯೋಸ್ ಮಾಡಿರಲಿಲ್ಲ. ವೈ ಬಿಕಾಸ್ ನಾನು ಆ್ಯಸ್ ಇಟ್ ಈಸ್ ಲಾಸ್ಟ್ ಇಯರ್ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದರಿಂದ ತುಂಬ ಟೈಮ್ ಅಲ್ಲೇ ಸ್ಪೆಂಡ್ ಆಗ್ತಾಯಿತ್ತು. ಅಗೈನ್ ಬೆಳಗ್ಗೆ ಹೋದೋಳು ಸಾಯಂಕಾಲ ಆಗ್ತಾಯಿತ್ತು. 4 o'clock 5 o'clock ಆಗಿರೋದು. ಮತ್ತೆ ಅಗೈನ್ ಕರೆಕ್ಷನ್ಸು, ನ್ಯೂ ಕ್ವೆಶನ್ ಪೇಪರ್ಸ್ ಅಂತೆ, ಲೆಸನ್ ಪ್ಲ್ಯಾನ್ಸು ಅಂತ ಹೇಳ್ಬಿಟ್ಟು ಮತ್ತೆ ಅಗೈನ್ ಎಲ್ಲ ವರ್ಕು ಮತ್ತು ಮನೆಗೂ ಕ್ಯಾರಿ ಮಾಡಬೇಕಾಗಿತ್ತು. ಸೊ ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಸೊ ಈಗ ಬ್ಯಾಂಗ್ಳೂರಲ್ಲಿದ್ದೀನಿ, ಬ್ಯಾಂಗ್ಳೂರಲ್ಲಿ ಕಂಪ್ನಿಗೆ ಹೋಗ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ಸ್ವಲ್ಪ ಟೈಮ್ ಸಿಗ್ತಾ ಇದೆ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ವೀಡಿಯೋಸ್ನ. ಸೊ ಅಗೇನ್ ಬ್ಯಾಂಗ್ಳೂರಲ್ಲಿದ್ದೀನಿ, ಬಟ್ ಸ್ಟಿಲ್ ಊರಿಗೆ ಹೋಗಬೇಕು. ನಾನೀಗ ಊರಿಗೆ ಹೊರಡ್ತಾ ಇದ್ದೀನಿ. ನಮ್ಮದು ಚಿತ್ರದುರ್ಗಕ್ಕೆ ಈಗ ಚಿತ್ರದುರ್ಗ ಹತ್ರ ಚಿಕ್ಕಜಾಜೂರು ಆ್ಯಕ್ಚುಲಿ ನಮ್ಮದು ಹಳ್ಳಿ. ಈಗ ಹೊರಡ್ತಾ ಇದ್ದೀನಿ. ಪಿ ಜಿಯಿಂದ ಹೊರಟು ಮತ್ತು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನೀಗ ಹೊರಟೆ, ಪಿ ಜಿಯಿಂದ ಹೊರಡ್ತಾ ಇದ್ದೀನಿ. ಇಲ್ಲಿಂದ ಮೆಟ್ರೋಗೆ ಹೋಗಬೇಕು. ಮೆಟ್ರೋಯಿಂದ ಹಾಗೆ ರೈಲ್ವೆ ಸ್ಟೇಷನ್ಗೆ ಹೋಗಿ 3 o'clock ಟ್ರೈನ್ ಇದೆ, ಟ್ರೈನ್ ಕ್ಯಾಚ್ ಮಾಡಬೇಕು. ಸೊ ವಿಲ್ ಸ್ಟಾರ್ಟ್ ಅವರ್ ಜರ್ನಿ ನಾವು. ಈಗ ಮೆಟ್ರೋದಲ್ಲಿ ಹೊರಟೆ ನಾನು. ಇಲ್ಲಿಂದ ಡೈರೆಕ್ಟ್ ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಹೋಗ್ತೀನಿ. ಅಲ್ಲಿ ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ ಆ್ಯಕ್ಚುಲಿ. ರೈಲ್ವೆ ಸ್ಟೇಷನ್ಗೆ ಬರೋದ್ರೊಳಗಡೆ ದೇವ್ರೆ, ಆ್ಯಕ್ಚುಲಿ 3:30ಗೆ ಟ್ರೈನು. ನಾನು ಬಂದಿದ್ದು 3:25ಗೆ ಬಂದಿದ್ದೀನಿ ರೈಲ್ವೆ ಸ್ಟೇಷನಿಗೆ ಬಂದು ನೋಡಿದ್ರೆ ಫುಲ್ ರಶ್ ಇತ್ತು. ಅಲ್ಲಿಗೂ ಆ್ಯಕ್ಚುಲಿ ನಾನು ಆನ್ ದ ವೇ ನಮ್ಮ ಚಿಕ್ಕಪ್ಪ ಜೊತೆಗೆ ಮಾತಾಡ್ಕೊಂಡು ಬಂದಿದ್ದೆ ನಾನು. ಅವರು ಬರ್ತಾಯಿದ್ರು. ಸೊ ಇವ್ರು ನಮ್ಮ ಚಿಕ್ಕಪ್ಪ ಇವರು. ಸೊ ಇವರು ಬರುವಾಗಲೇ ಅವ್ರು ಬಂದ ತಕ್ಷಣವೇ ಸೀಟ್ ಇಟ್ಕೊಂಡಿದ್ದಾರೆ. ಅವ್ರು ಬಂದಾಗ ಅಷ್ಟು ರಶ್ ಇಲ್ಲ ಆ್ಯಕ್ಚುಲಿ, ತುಂಬ ಫ್ರೀ ಇತ್ತಂತೆ. ಯಾವಾಗ ಸೀಟ್ ಇಟ್ಕೊಂಡಿದ್ರು, ಬಟ್ ಫುಲ್ ರಶ್ ಆಗಿತ್ತು ನಾನು ಹೋಗೋದ್ರೊಳಗೆ. ಅದರಲ್ಲೂ ಜಗಳ ಮಾಡಿಬಿಟ್ಟು ಬರ್ತಾರೆ ಅಂದ್ಬಿಟ್ಟು ಸೀಟ್ ಇಟ್ಕೊಂಡಿದ್ರು. ಸೊ ಹೋಗ್ತಾ ಅಂದಿವೆ ಪಾನಿಪುರಿ, ಚುರುಮುರಿ ಎಲ್ಲ ತಿನ್ಕೊಂಡು. ಸೊ ನೋಡಿ ವ್ಯೂ ಹೇಗಿದೆ ಅಂತ. ಓಕೆ, ಜರ್ನಿ ಕಂಪ್ಲೀಟೆಡ್. ಎಲ್ಲಿಗೆ ಬಂದ್ವಿ ಅಂತ? ಚಿಕ್ಕಜಾಜೂರಿಗೆ ಫೈನಲಿ ಬಂದ್ವಿ, ನಮ್ಮೂರಿಗೆ. ಇನ್ನೊಂದು ಏನು ಅಂದರೆ ನನ್ನ ಮನೇಲಿ ಹೇಳೇ ಇಲ್ಲ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮ ಡ್ಯಾಡಿ ಪಿಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ನೋಡೋಣ ಏನು ಅಂತಾರೆ ಅಂತ ಹೇಳ್ಬಿಟ್ಟು. ವಿಡಿಯೋ ಮಾಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಪ್ರೇರಣಾ ಲೋಕ ಚಾನಲ್. ನಾನು ಹೇಳ್ದಂಗೆ ನಿನ್ನೆ ಊರಿಗೆ ಬಂದುಬಿಟ್ಟು ಸೊ ನಾನು ಬಂದಾಗಲೇ ಆಲ್ರೆಡಿ ನೈಟ್ ಆಗಿತ್ತಲ್ವ. ಸೊ ಇವತ್ತು ಸಮಥಿಂಗ್ ಪ್ಲ್ಯಾನ್ಸ್ ಇತ್ತು, ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಮಧ್ಯಾಹ್ನದ ಮೇಲೆ ಹೋಗೋಣ ಅಂದ್ಕೊಂಡು ಈಗ ಅಗೇನ್ ತೋಟಕ್ಕೆ ಬಂದಿದ್ದೀನಿ. ಇವನು ನನ್ನ ತಮ್ಮ, ಆಲ್ರೆಡಿ ನೋಡಿರ್ತೀರ ಮುಂಚೆನೇ ವಿಡಿಯೋದಲ್ಲಿ. ಇವನು ನಮ್ಮ ತೋಟದಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ಊಟಕ್ಕೆ ಹಾಕ್ತಾ ಇದ್ದಾನೆ. ಇವಾಗ ಮಾರ್ನಿಂಗ್ ಅಲ್ವಾ. ಬಂದ್ಬಿಟ್ಟು ಬೆಕ್ಕುಗಳಿದೆ, 2 ಬೆಕ್ಕಿದೆ, ನಾಯಿ 2 ಇದೆ, ಕೋಳಿಗಳು ಹಿಂಗೆಲ್ಲ ಸಾಕ್ಕೊಂಡಿದ್ದಾನೆ. ಅವನು ಸ್ವಲ್ಪ ಪ್ರಾಣಿ ಪ್ರಿಯ. ಹಾಗಾಗಿ ಅದು ಅಲ್ಲದೆ ನಾನು ಬಂದಿದ್ದೊಳ್ಳೆ ಮೂಮೆಂಟ್, ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ನಾಯಿ ಮರಿ ಕೂಡ ಆಗ್ತಾ ಇದೆ. ನೋಡಿರಲಿಲ್ಲ, ನಾನು ಕೂಡ ಯಾವಾಗಲೂ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಮರಿ ಹಾಕೋದನ್ನ. ಇನ್ನೊಂದು ಕೂಡ ಇದೆ, ಇರಿ ತೋರಿಸ್ತೀನಿ ನಾನು ನಿಮಗೆ. ಇದು ಆಲ್ರೆಡಿ ಈಗ 4 ಮರಿ ಹಾಕಿದೆ. ಇನ್ನೂ ಹಾಕುತ್ತೆ ಅಂತ ಹೇಳ್ದ ನನ್ನ ತಮ್ಮ. ಇನ್ನೂ ಹಾಕುತ್ತೆ, ಟೈಮ್ ತೊಗೊಳುತ್ತೆ, ತುಂಬ ಸ್ಲೋ. ಇನ್ನೂ ಮರಿ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಇನ್ನೊಂದು ಇದೆ ಆ್ಯಕ್ಚುಲಿ ಪಿಟ್ಬುಲ್ಲು. ಇದು ಆ್ಯಕ್ಚುಲಿ ಜಾಸ್ತಿ ನಾವು ಅಟ್ಯಾಚೇ ಆಗಿಲ್ಲ ಇದಕ್ಕೆ. ಹಂಗಾಗ್ಬಿಟ್ಟು ಯಾವಾಗಲೂ ತುಂಬ ಶಾರ್ಪಾಗೇ ಇರುತ್ತೆ. ಸೊ ಈಗ ನಾನು ಕಂಪ್ಲೀಟ್ ತೋಟ ತುಂಬ ದೂರ ಏನಾಗೋದಿಲ್ಲ. ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟು. ವಾಕಬಲ್ ಅಂತ ಅಂದರೆ ಒಂದು 1/2 kilometer
ತನಕ ಆಗುತ್ತೆ ಅಷ್ಟೇ. ಮನೆಗೆ ತುಂಬ ಹತ್ರನೇ ಇದೆ ತೋಟ. ಕಂಪ್ಲೀಟ್ ನಮ್ಮ ತೋಟದಲ್ಲಿ ಏನೇನಿದೆ, ತೋಟದ ವ್ಯೂ ಹೆಂಗಿದೆ ಎಲ್ಲದನ್ನು ನಾನು ತೋರಿಸ್ತೀನಿ ಈಗ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಅಮ್ಮಂಗೆ ಪ್ಲಾಂಟೇಷನ್ಸ್ ಅಂದರೆ ತುಂಬ ಇಷ್ಟ. ಯಾವುದೇ ಗಿಡಗಳು ಸಿಕ್ಕರು, ಯಾವುದೇ ಪ್ಲ್ಯಾಂಟ್ಸ್ಗಳು ಸಿಕ್ಕರು ತೊಗೊಂಬಂದು ಹಾಕ್ತಾ ಇರ್ತಾರೆ. ಸೊ ಎನಿಹಾವ್ ತೋಟದಲ್ಲಿ ತುಂಬ ಪ್ಲೇಸ್ ಇರೋದ್ರಿಂದ ಸೊ ಗಿಡಗಳು, ಹೂವಿನ ಗಿಡಗಳಾಗಿರ್ಬೋದು, ಈ ಥರದ್ದೆಲ್ಲ ತುಂಬ ಹಾಕಿದ್ದಾರೆ. ಈ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ಇದೆಲ್ಲ ಕೂಡ ಹೂವಿನ ಗಿಡಗಳು, ಮಸಾಲೆ ಗಿಡಗಳು, ಬೇರೆ ಬೇರೆ ಹಣ್ಣಿನ ಗಿಡಗಳು ಎಲ್ಲನೂ ಇದೆ. ನಾನು ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಮೊದಲೇ ಹೇಳ್ದಂಗೆ ಇಲ್ಲಿಂದ ಜಸ್ಟ್ ವಾಕೇಬಲ್, ಅಲ್ಲಿ ಮನೆಗಳೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೇ ನಮ್ಮ ಮನೆ ಕೂಡ ಇರೋದು. ಸೊ ನಮ್ಮ ತೋಟ ಎಂಟ್ರೆನ್ಸಲ್ಲಿ ಇದೊಂದು ಶೆಡ್ ಇದೆ. ಶೆಡ್ ಒಳಗಡೆ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ತೋಟ. ಸೊ ಇಲ್ಲಿ ಒಂದು ಮಿಷಿನ್ ಮನೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾರೆ ಅಲ್ವಾ, ಗೊತ್ತಿರುತ್ತೆ ನಿಮಗೆಲ್ಲ. ಸೊ ಮಿಷಿನ್ ಮನೆ ಇದೆ. ನಮ್ಮದು ಬಂದು ಅಡಿಕೆ ತೋಟ. ಇಲ್ಲಿಂದ ಫುಲ್ ಕಂಪ್ಲೀಟ್ ಇದು 3 acres ಕಂಪ್ಲೀಟು ಅಡಿಕೆ ತೋಟನೇ ಇರೋದು ನಮ್ಮದು. ಇಲ್ಲಿ ಜಾಗ ಏನಕ್ಕೆ ಬಿಟ್ಕೊಂಡಿದ್ದಾರೆ ಅಂದರೆ ಅಡಿಕೆ ಮಾಡಿದಾಗ ಕಣ ಎಲ್ಲ ಬೇಕಾಗುತ್ತೆ ಅಲ್ವಾ, ಶೆಡ್ಡು ಅದೆಲ್ಲ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಜಾಗ ಎಂಟಿ, ಅಡಿಕೆ ಬೇಯಿಸೋದಕ್ಕೆ, ಒಣಗಾಕೋದಕ್ಕೆ ಅಂತೇಳ್ಬಿಟ್ಟು ಬಿಟ್ಕೊಂಡಿರೋದು ಈ ಜಾಗನ. ಇಲ್ಲಿಂದ ಆ ಕಡೆ ಎಲ್ಲ ಇನ್ನೂ ಆ ಕಂಬದ ಹತ್ರ ಎಲ್ಲ ಹೂವಿನ ಗಿಡಗಳು ತುಂಬ ಇತ್ತು. ಬಟ್ ಅದು ಹೊಸ್ದಾಗಿ ಹಾಕ್ಸಿದ್ವಿ ನಾವು, ಹಂಗಾಗ್ಬಿಟ್ಟು ಅದು ತೆಗ್ದಿದ್ದಾರೆ. ಸೊ ಇದು ದಾಸವಾಳದ ಗಿಡ. ಇದು ಬಂದು ಪಲಾವ್ ಎಲೆ ಅಂತಾರೆ ಅಲ್ವಾ, ಸೊ ಪಲಾವ್ ಎಲೆ ಗಿಡ ಇದು ಗೋಡಂಬಿ ಮರನೇ ಆಗಿಬಿಟ್ಟಿದೆ. ಇದು ಗೋಡಂಬಿ ತುಂಬ ಬಿಡ್ತು ಲಾಸ್ಟ್ ಸೀಸನಲ್ಲಿ. ಈಗ ಸೀಸನ್ ಇಲ್ಲ ಅಲ್ವಾ, ಸೊ ಹಾಗಾಗ್ಬಿಟ್ಟು ಬಿಟ್ಟಿಲ್ಲ. ಇನ್ನು ಇದು ರಾಮಫಲ ನೋಡಿರ್ತೀರಲ್ಲ, ಬಿಟ್ಟಿದೆ ನೋಡಿ, ಹಣ್ಣು ಬಿಟ್ಟಿದೆ ರಾಮಫಲ. ಇರಿ ತೋರಿಸ್ತೀನಿ ನಾನು. ಈ ಥರ ಇರುತ್ತೆ, ಬಿಟ್ಟಿದೆ 2-3 ಹಣ್ಣುಗಳು ಬಿಟ್ಟಿದೆ. ಇಲ್ಲಿ ನಾವೆಲ್ಲ ಒಂದೊಂದು 2-2 ಗಿಡಗಳು ಹಾಕಿದ್ದೀವಿ, ಸುಮ್ಮನೆ ಜಸ್ಟ್ ಮನೆಗೆ ಯೂಸ್ ಆಗಲಿ ಅಂತ ಅಷ್ಟೆ. ಇಲ್ಲಿ ಲೀಚಿ, ದೆನ್ ಬಟರ್ ಫ್ರೂಟು. ಸೊ ಲೀಚಿ ಅಲ್ಲಿದೆ ನೋಡಿ. ಇದು ನಿಂಬೆಹಣ್ಣು ಕೂಡ ಚೆನ್ನಾಗೇ ಬಿಡುತ್ತೆ, ಬಟ್ ಸೀಸನಲ್ಲಿ ಮಾತ್ರ ಬಿಟ್ಟಿದೆ ನೋಡಿ. ಇದು ಬಂದು ಲೀಚಿ. ಕಂಪ್ಲೀಟ್ ಅಡಿಕೆ ತೋಟ. ಈ ಕಡೆ ಇರೋದು ಚಿಕ್ಕದಾಗಿದೆ, ಬಟ್ ಆ ಸೈಡ್ ಇರೋದು ಆಲ್ರೆಡಿ ನಮಗೆ ಅಡಿಕೆ ಬರ್ತಾ ಇದೆ. ಇದು ಇವಾಗ ಒಂಬಾಳೆ ಆಗಿದೆ, ಚಿಕ್ಕದಾಗಿದೆ ಗಿಡಗಳು. ಸೊ ನುಗ್ಗೆ ಗಿಡ, ಇದು ನುಗ್ಗೆ ಮರ. ಆ ಕಡೆ ಇರೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಆಲ್ರೆಡಿ. ಅಂದರೆ ಇದು ಸ್ವಲ್ಪ ಲೇಟಾಗಿ ಹಾಕಿದ್ವಿ ನಾವು, ಹಾಗಾಗಿ. ಸೊ ಇನ್ನು ಈ ಕಡೆ ಫುಲ್ಲು ಲೈನ್ ಹೋದರೆ ಈ ಕಡೆ ಬರೀ ಹೂವಿನ ಗಿಡಗಳು ಮತ್ತು ಸಂಪಿಗೆ ಹೂವಿನ ಮರ ಕೂಡ ಇದೆ. ಸೊ ಇಲ್ಲಿ ನಿಮಗೆ ನಮ್ಮ ತೋಟದ ಮಧ್ಯದಲ್ಲಿ ತೊಟ್ಟಿ ಇದೆ, ತೋರಿಸ್ತೀನಿ ಬನ್ನಿ. ಅಲ್ಲೂ ಕೂಡ ಗಿಡಗಳು ಹಾಕಿದ್ದಾರೆ ನಮ್ಮಮ್ಮ. ಅಲ್ಲಿ ಆಲ್ಮೋಸ್ಟ್ ಫ್ರೂಟ್ಸ್ ಗಿಡಗಳೆಲ್ಲ ಅಲ್ಲೇ ಇದೆ. ನೀರು ಜಾಸ್ತಿ ಬೇಕಾಗುತ್ತೆ ಅಲ್ವಾ, ಸೊ ಹಾಗಾಗಿ ಫ್ರೂಟ್ಸ್ ಗಿಡಗಳೆಲ್ಲ ಆಲ್ಮೋಸ್ಟ್ ತೊಟ್ಟಿ ಕಡೆಗೆ ಹಾಕಿದ್ದಾರೆ. ಅಲ್ಲಿ ಸ್ವಲ್ಪ ಹಸಿ ಜಾಸ್ತಿ ಇರುತ್ತೆ, ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ. ನನಗಂತೂ ಊರಿಗೆ ಬಂದರೆ ತೋಟಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಓಡಾಡ್ಕೊಂಬರೋಣ ಅನಿಸುತ್ತೆ. ಇಲ್ಲಿ ಇರೋದೊಂಥರ ಚೆನ್ನಾಗಿರುತ್ತೆ, ಖುಷಿ ಕೊಡುತ್ತೆ. ಊರೊಳಗಡೆ ಯಾವಾಗಲೂ ನೋಡ್ತಾನೆ ಇರ್ತೀವಿ ಅಲ್ವ, ಬಟ್ ತೋಟ ಅದೆಲ್ಲ ಇದು ಬೋರಲ್ಲಿ ಇನ್ ಕೇಸ್ ಸಮ್ಟೈಮ್ಸ್ ಏನಾದರೂ ಪ್ರಾಬ್ಲಮ್ ಆದಾಗ ವಾಟರ್ ಸಪ್ಲೈ ಯಾವಾಗಲೂ ಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗ್ಬಿಟ್ಟು ನೀರು ಸ್ಟೋರ್ ಮಾಡ್ಕೊಂಬಿಡ್ತೀವಿ. ಸ್ಟೋರ್ ಮಾಡಿಕೊಂಡ್ರೆ ಸಪ್ಲೈಗೆ ಏನು ಪ್ರಾಬ್ಲಮ್ ಆಗೋಲ್ಲ, ನೀರು ಬಿಡೋದಕ್ಕೆ ಅದಕ್ಕೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಇದು ಬಂದು ನೆಲ್ಲಿಕಾಯಿ ಮರ. ತುಂಬ ಬೀಳುತ್ತೆ ನೆಲ್ಲಿಕಾಯಿ. ಆ್ಯಕ್ಚುಲಿ ಸೀಸನಲ್ಲಿ ಈ ಥರ ಎಲೆಗಳೇ ಕಾಣಿಸಲ್ಲ, ಅಷ್ಟು ನೆಲ್ಲಿಕಾಯಿಗಳು ಬಿಡುತ್ತೆ. ಬಟ್ ಇವಾಗ ನಾನ್ ಸೀಸನ್, ಫ್ರೂಟ್ಸ್ಗಳಿಗೆಲ್ಲ ನಾನ್ ಸೀಸನ್. ನಾನು ತುಂಬ ಒಳ್ಳೆ ಟೈಮಿಗೆ ಬಂದಿದ್ದೀನಿ ಅಲ್ವಾ. ಬಟ್ ಈ ಟೈಮಲ್ಲಿ
ಎಲ್ಲ ಅಂದರೆ ಡ್ರೈ ಇರುತ್ತೆ, ನೆಲ ಓಡಾಡಿಕೊಂಡು ನಿಮಗೆಲ್ಲ ಕರೆಕ್ಟಾಗಿ ನೀಟಾಗಿ ತೋರಿಸ್ಬೋದು ನಾನೆಲ್ಲ ಯಾವ್ಯಾವ ಪ್ಲ್ಯಾಂಟ್ಸ್ ಇದೆ ಅಂತ. ಇದು ಪ್ಯಾರ್ಲಕಾಯಿ ಅಂತೀವಿ, ಸೀಬೆಕಾಯಿ ಅಂತೀವಿ. ಸೊ ಇದು ಕೂಡ ಚೆನ್ನಾಗಿ ಬಿಟ್ಟಿದೆ ಅಲ್ಲ ಆಲ್ರೆಡಿ. ಸೊ ಇಲ್ಲಿಂದ ಆ್ಯಕ್ಚುಲಿ ಆ್ಯಪಲ್ದು ಕೂಡ ಇತ್ತು. ಆ್ಯಪಲ್ ಇಲ್ಲೇ ಇದೆ ನೋಡಿ, ಕಟ್ ಮಾಡಿದ್ದಾರೆ. ಅದೇನೋ ಆಯಿತು ಅಂತ ಹೇಳ್ಬಿಟ್ಟು ಆ್ಯಪಲ್ ಮರಗಳು 2 ಇತ್ತು, 2 ತೆಗೆದ್ರು ಆ್ಯಕ್ಚುಲಿ. ಇದು ಮಾವಿನಕಾಯ್ದು. ಇನ್ನು ಕಾಮನ್ ಯಾವಾಗಲೂ ಇರೋವಂಥದ್ದು ಸಪೋಟ, ದಾಳಿಂಬೆ, ಆ ಥರದ್ದೆಲ್ಲ ಒಂದಷ್ಟು ಗಿಡಗಳಿದೆ. ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಾನು ನಿಮಗೆ. ನನ್ನ ತಮ್ಮ ಈ ನಾಯಿನ ವಾಕ್ ಕರ್ಕೊಂಬಂದಿದ್ದಾನೆ. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಅದಕ್ಕೂ ನನಗೂ ಟಚ್ಚೇ ಇಲ್ಲ. ಸೊ ಹಾಗಾಗಿ ಅದು ಯಾರೇ ಬಂದರೂ ಅವನ್ನ ಬಿಟ್ಟು ಇನ್ನು ಯಾರೇ ಬಂದ್ರೂ ಯಾರನ್ನೂ ಹತ್ರ ಬಿಡಿಸ್ಕೊಳ್ಳಲ್ಲ. ಸೊ ನಾನು ಹತ್ರಕ್ಕೆ ಹೋಗಿಲ್ಲ. ಅವ್ನು ಕರಿತಾ ಇದ್ದ, ಬಾ ಏನೂ ಮಾಡಲ್ಲ ಅದು ಅಂತ ಹೇಳ್ಬಿಟ್ಟು. ಸ್ಟಿಲ್ ನಾನು ಹೋಗಿಲ್ಲ. ಅದೊಂದು ಸ್ವಲ್ಪ ನೋಡಿದ್ರೇ ಭಯ ಆಗ್ತಾಯಿತ್ತು ನನಗೆ. ಸೊ ಇದು ದಾಳಿಂಬೆ ಹೇಳಿದ್ನಲ್ಲ, ಇದೆಲ್ಲ ಚೆನ್ನಾಗಿ ಹೋಗ್ಬಿಟ್ಟಿದೆ ಇವಾಗ. ಸೊ ಇಷ್ಟು ನಮ್ಮದು ತೋಟ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿ. ಸೊ ಕಾಮನ್ನಾಗಿ ತೋಟ ಅಂತ ಅಂದರೆ ಈ ಥರ ಎಲ್ಲ ನಾರ್ಮಲಾಗಿ ಇದ್ದೇ ಇರುತ್ತೆ. ಬಟ್ ನಾನೊಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದಾಗ ಕಂಪ್ಲೀಟಾಗಿ ಏನೇನಿದೆ, ಯಾವ ಥರ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗ್ಬಿಟ್ಟು ಎಲ್ಲದನ್ನು ತೋರಿಸ್ಕೊಂಡು ಬಂದೆ ನಿಮಗೆ. ಸೊ ನಮ್ಮ ಅಮ್ಮಂಗೆ ಇನ್ನೂ ಬೇರೆ ಯಾವುದಾದ್ರೂ ಎಕ್ಸ್ಟ್ರಾ ಗಿಡಗಳು, ಯಾಲಕ್ಕಿ ಅದೆಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ಸ್ಕಿಪ್ ಮಾಡಿದೆ ನಾನು. ಯಾಲಕ್ಕಿದು ಅದೆಲ್ಲ ಒಳಗಡೆ ಇದೆ, ಒಳಗೆ ನಥಿಂಗ್ ಬಟ್ ಮಿಡಲಲ್ಲಿ ಬರುತ್ತೆ. ಹಾಗಾಗ್ಬಿಟ್ಟು ನಮ್ಮ ಡ್ಯಾಡಿ ರೆಸ್ಟ್ ಮಾಡೋದಕ್ಕೆ ಅಂತ ಕಟ್ಟೆ ಮಾಡಿಕೊಂಡ್ರು. ಬಟ್ ಇದೆಲ್ಲ ಕೋಳಿಗಳಿಗೆ ಈಗ ಹೌಸ್ ಆಗಿಬಿಟ್ಟಿದೆ. ಸೊ ನೋ ರೆಸ್ಟ್. ಇಲ್ಲೂ ಕೂಡ ಒಂದಷ್ಟು ಗಿಡಗಳಿದ್ದಾವೆ. ಈ ಕರ್ಬೇವಿಂದು, ಆಮೇಲೆ ರೋಸ್ ಪ್ಲ್ಯಾಂಟ್ಸ್ಗಳೆಲ್ಲ ಹಾಕಿದ್ದಾರೆ ಇಲ್ಲಿ. ಇದು ಯಾವುದೋ ಹೊಸದು ಆ್ಯಕ್ಚುಲಿ ನಾನು ಬಂದಾಗಿರಲಿಲ್ಲ, ಇವಾಗೇನೋ ಮಾಡಿದ್ದಾರೆ. ಇದು ಹುಲ್ಲಿನ ಬಣವೆ ಅಂತ ಕರೀತಾರೆ ಇದಕ್ಕೆ. ಹೊಸದಾಗಿ ಮಾಡಿದ್ದಾರೆ ಆ್ಯಕ್ಚುಲಿ, ನಾನು ನೋಡಿರಲಿಲ್ಲ, ಇವತ್ತೇ ನೋಡ್ತಾ ಇರೋದು. ಸೊ ಹಂಗೆ ಶೆಡ್ಡು ಆ್ಯಕ್ಚುಲಿ ತೋಟದಲ್ಲಿ ಈ ಥರದ್ದೊಂದು ಶೆಡ್ ಥರ, ಮನೆ ಥರ ಏನಾದರೂ ಒಂದು ಇರಬೇಕು. ಸಡನ್ನಾಗಿ ಬಿಸಿಲು ಜಾಸ್ತಿ, ಮಳೆ ಬಂತು, ಈ ಥರದ್ದು ಅಂತ ಅಂದಾಗ ಮಕ್ಕಳಿರ್ತಾರೆ ಜೊತೆಗೆ. ಸೊ ಕಷ್ಟ ಆಗುತ್ತೆ. ಸೊ ಈ ಥರ ಮನೆಗಳು ಚಿಕ್ಕದಾಗಾದರೂ ನಾವೇನಾದರೂ ಮನೆ ಥರ ಕಟ್ಕೊಂಡ್ರೆ ಚೆನ್ನಾಗಿರತ್ತೆ. ಸೊ ಇದು ಬಂದು ನಮ್ಮ ಶೆಡ್. ಅಲ್ಲೆಲ್ಲ ಗೊಬ್ಬರನ ಸ್ಟೋರ್ ಮಾಡಿದ್ದಾರೆ. ಈ ಕಡೆ ಎಲ್ಲ ನಮ್ಮದು ತೆಂಗಿನ ಮರಗಳು ಕೂಡ ಇದ್ದಾವೆ. ಆ ಕಡೆ ಇನ್ನೊಂದು ತೋಟದಲ್ಲಿದೆ ಅದು. ಸೊ ತೆಂಗಿನ ಕಾಯಿಗಳು ತೊಗೊಂಬಂದಿದ್ದೆಲ್ಲನೂ ಇಲ್ಲಿ ಹಾಕಿದ್ದಾರೆ. ಜಸ್ಟ್ ಸ್ಟೋರ್ ರೂಮ್ ಥರ ಈ ಕಡೆ. ಇಲ್ಲಿ ಮುಂಚೆ ಆ್ಯಕ್ಚುಲಿ ಹಸು ಕಟ್ತಾ ಇದ್ವಿ ನಾವು, ಇವಾಗ ಹಸು ಇಲ್ಲ. ಹಾಗಾಗ್ಬಿಟ್ಟು ಇದು ನಮ್ಮ ಶೆಡ್ನ ಒಳ ನೋಟ. ಒಂದು ಚಿಕ್ಕದಾಗಿ ಜೋಕಾಲಿ ಇದೆ. ನನ್ನ ತಮ್ಮನ ಬೆಡ್ ಇದು. ನನ್ನ ತಮ್ಮ ಮಲಗೋದಿಲ್ಲ, ಡೈಲಿ ಅವನಿಲ್ಲೇ ಮಲಗಿರ್ತಾನೆ. ಅವನ ಜೊತೆಗೆ ಯಾರಾದರೂ ಒಬ್ಬರು ಇರ್ತಾರೆ. ಸೊ 3 ಇದೆ ಕಾಟ್, ಡೈನಿಂಗ್ ಟೇಬಲ್. ಆಲ್ಮೋಸ್ಟ್ ಇಲ್ಲಿ ಬಂದು ಫ್ಯಾಮಿಲಿ ಇರೋ ಥರನೇ ಇದೆ, ಏನು ತೊಂದರೆ ಇಲ್ಲ. ಡ್ರೆಸ್ಸಿಂಗ್ ಟೇಬಲ್ ಆ್ಯಕ್ಚುಲಿ ಮಿರರ್ ಹೋಗಿದೆ. ಸ್ಟವ್ ಥಿಂಗ್ಸ್ಗಳೆಲ್ಲ ಇಟ್ಟಿದ್ದಾನೆ. ಟಿ ವಿ ಕೂಡ ಇದೆ. ಸೊ
ಆರಾಮಾಗಿ ಒಂದು ಫ್ಯಾಮಿಲಿ ಇಲ್ಲಿ ವಾಸ ಮಾಡ್ಬೋದು. ದೊಡ್ಡದಾಗೇ ಇದೆ ಶೆಡ್ ಕೂಡ. ಸೊ ಎಲ್ಲನೂ ತೋರಿಸಿ ವಾಶ್ರೂಮ್ ಒಂದು ಯಾಕೆ ಬಿಡಲಿ ಅಲ್ವಾ. ಸೊ ಇದು ಅಟ್ಯಾಚ್ಡ್ ಬಾತ್ ಟಾಯ್ಲೆಟ್. ಇದು ಒಂದು ಸಪ್ರೇಟ್ ಟಾಯ್ಲೆಟ್ ಇದೆ. ಸೊ ಇಷ್ಟು ತೋಟದ ವಿಡಿಯೋ ನಾನು ನಿಮಗೆ ನೆನ್ನೆ ಹೇಳ್ದಂಗೆ ನಾನು ಬರೋದೇ ನೈಟ್ ಆಗಿದ್ದರಿಂದ ಮನೆ ತೋರಿಸಿರಲಿಲ್ಲ ಅಲ್ವಾ. ಸೊ ನಾವು ಇರೋದು ಬಾಡಿಗೆ ಮನೇಲಿ. ಆ್ಯಕ್ಚುಲಿ ಮನೆ ಹೊಸದಾಗಿ ಕಟ್ತಾ ಇದ್ದೀವಿ. ಜಸ್ಟ್ ಆಪೋಸಿಟ್ ಅಷ್ಟೇ, ನಾವಿರೋ ಮನೆ ಆಪೋಸಿಟೇ ಇವಾಗ ಮನೆ ಕೂಡ ಕಟ್ತಾ ಇರೋದು. ಸೊ ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಆ್ಯಕ್ಚುಲಿ ಸ್ಕೂಟಿ, ಇದು ನನ್ನ ಸ್ಕೂಟಿ. ಇದನ್ನು ನಾನು ಹೇಳಬೇಕಲ್ವ, ಮೈ ಫೇವ್ರೇಟ್. ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಗಾಡಿ. ಫಸ್ಟ್ಗೇ ತೊಗೊಂಡಿದ್ವಿ, ಬಟ್ ಸೆಕೆಂಡ್ಸ್ ತೊಗೊಂಡಿದ್ದೆ ನಾನು ಫಸ್ಟ್ ತೊಗೊಂಡಾಗ, ಆಮೇಲೆ ಇದನ್ನು ತೊಗೊಂಡಿದ್ದು. ಸೊ ಈಗ ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಹೇಳ್ದಾಗೆ ಇದು ನಾವೀಗಿರೋವಂಥ ಮನೆ. ಇದ್ರ ಜಸ್ಟ್ ಆಪೋಸಿಟೇ ಮತ್ತು ಇವಾಗ ನಾವು ಮನೆ ಕಟ್ಟಿಸ್ತಾ ಇರೋದು. ಇದು ನಾವೀಗ ಇರೋದು ಬಾಡಿಗೆ ಮನೇಲಿದ್ದೀವಿ. ಸೊ ಇದು ನಾವು ಇವಾಗ ಕಟ್ಟಿಸ್ತಾ ಇರೋವಂಥ ಮನೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.